ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ನಿನ್ನೆ ಈವ್ನಿಂಗಿಂದನೇ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೆ, ನಿಮ್ಗೆ ಅಪ್ಲೋಡ್ ಮಾಡಲಿಲ್ಲ. ಅದಕ್ಕೆ ಇವಾಗ ಬೆಳಗ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನಂದರೆ ಚಿಕ್ಕಪೇಟೆಗೆ ಸ್ವಲ್ಪ ಪರ್ಚೇಸಿಂಗ್ ಇತ್ತು. ಸೊ ಚಿಕ್ಕಪೇಟೆಗೆ ಹೋಗಿದ್ವಿ. ನನ್ನ ಮಗಳಿಗೆ ಸ್ವಲ್ಪ ಬಟ್ಟೆಗಳು ತೊಗೋಬೇಕಾಗಿತ್ತು ಟ್ಯೂಷನ್ಗೋಸ್ಕರ. ಸರಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ನೋಡಿ, ಈ ಸೈಡು ಆ ಸೈಡು ಎಲ್ಲ ಎಲ್ಲಿ ನೋಡಿದ್ರು ನಿನ್ನೆ ಸಂಡೇ ಇತ್ತಲ್ವ, ಫುಲ್ಲು ಕ್ರೌಡು, ಜನ ಎಲ್ಲಿ ನೋಡಿದ್ರು ಜನ ಜನ ಜನ. ಅಯ್ಯೋ, ನಮಗೆ ಯಾಕಾದ್ರು ಬಂದ್ವೋ. ನಾರ್ಮಲ್ ಡೇಸಲ್ಲಿ ಇಷ್ಟೊಂದೆಲ್ಲ ಇಡಲ್ಲ. ಸಂಡೇಸ್ ಆದರೆ ಎಲ್ಲರೂ ಬರ್ತಾರಲ್ವ, ಎಲ್ಲರಿಗೂ ವೀಕ್ ಆಫು ರಜಾ ಇರುತ್ತೆ. ಸೊ ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಬರ್ತಾರೆ, ಒಂದಿನ ಔಟಿಂಗ್ ಹೋದಂಗಿರುತ್ತೆ ಅಂದ್ಬಿಟ್ಟು ಬರ್ತಾರೆ ಅಂತ ಸಂಡೇ ಹೊತ್ತೆ ತುಂಬ ಜನ ರಶ್ ಇರುತ್ತೆ. ಇದು ನಾನು ನಿಮಗೆ ತೋರಿಸ್ತಿರೋದು ಚಿಕ್ಕಪೇಟೆ ಎಂಟ್ರೆನ್ಸ್ ರೋಡು. ಪಕ್ಕದಲ್ಲಿ ಸಂಡೇ ಬಜಾರ್ ಅಂತ ಇರ್ತಾರೆ. ಅಲ್ಲೆಲ್ಲ ಇನ್ನೂ ಒಳ್ಳೊಳ್ಳೆ ಐಟಮ್ ಅಂತ ಹೇಳಿದ್ರೆ ಈ ಎಲೆಕ್ಟ್ರಿಕಲ್ ಐಟಮು, ಮಿಕ್ಸಿಗಳು ಮತ್ತು ಸ್ಪೀಕರ್ಸು ಎಲ್ಲನೂ ಸಿಗುತ್ತೆ. ಬಟ್ ಅದು ಏನೋ ಹೇಳ್ತಾರಲ್ವ, ಚೋರ್ ಬಜಾರ್ ಅಂತೇನೋ ಹೇಳ್ತಾರೆ. ಅದಕ್ಕೆ ಆ ಸೈಡೆಲ್ಲ ಹೋಗಲಿಲ್ಲ. ಈ ಸೈಡೆ ಬಟ್ಟೆಗಳು ತೊಗೋಬೇಕಿತ್ತಲ್ಲ, ಸರಿ ಅಂತ ಹೇಳ್ಬಿಟ್ಟು ಮಳೆ ಬರೋ ಥರ ಬೇರೆ ಇತ್ತು. ಬೇಗ ಎಲ್ಲ ಪರ್ಚೇಸಿಂಗ್ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ವಿ. ಅವ್ರು ಹೇಳ್ತಾಯಿದ್ರು, ಮೇಡಮ್ ತೊಗೊಳ್ಳಿ, ಕ್ವಾಲಿಟಿ ಚೆನ್ನಾಗಿದೆ ಅಂತ. ಅದು 250 300 ಹೇಳ್ತಿದ್ರು ಪ್ಯಾಂಟು. 100 ರುಪೀಸ್ದು ಇದೆ, ಬಟ್ ಅಷ್ಟೇನು ಕ್ವಾಲಿಟಿ ನನಗೆ ಇಷ್ಟ ಆಗಲಿಲ್ಲ. 200 300ದೇ ನೋಡ್ತಿದ್ದೆ. ಆಮೇಲೆ ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತು. ಇನ್ನು ಮುಂದೆ ನನ್ನ ಮಗಳು ಯಾಕೋ ಚೆನ್ನಾಗಿಲ್ಲ ಮಮ್ಮಿ ಅಂತಿದ್ಲು. ಸರಿ, ಅಲ್ಲಿ ಮುಂದೆ ನೋಡೋಣ ಅಂತ ಹೇಳ್ಬಿಟ್ಟು ಹಂಗೇನೇ ನೋಡ್ಕೊಂಡು ಹೋಗ್ತಾಯಿದ್ವಿ. ಎಲ್ಲ ಇದು ಮ್ಯಾಟ್ಸು ಮತ್ತು ಇದು ಕರ್ಟನ್ಗಳು, ಸೋಫಾ ಕವರ್ಸು, ಡೈನಿಂಗ್ ಟೇಬಲ್ ಕವರ್ಸು ಎಲ್ಲನೂ ಸಿಗುತ್ತೆ. ಮತ್ತು ಚೀಪಾಗೂ ಇದೆ. ತುಂಬ ಚೆನ್ನಾಗಿತ್ತು, ನೋಡ್ಕೊಂಡು ಅದಕ್ಕೆ ಹೋಗ್ತಾಯಿದ್ವಿ. ಅಲ್ಲಿ ಮುಂದೆಗಡೆ ಒಂದು ಇದು ಸೇಲ್ ಹಾಕಿದ್ರು. ಸೊ ಸೇಲಲ್ಲಿ ತೊಗೊಳ್ಳೋಣ ಅಂತೇಳ್ಬಿಟ್ಟು ಹೋಗಿದ್ವಿ. ನೋಡಿ, ಸೇಲ್ ಅಂತ ಹೇಳಿದ್ರೆ ನೋಡಿ, ಸೇಲ್ ಅಂತ ಅಂದರೆ ಅವರು ಬ್ರ್ಯಾಂಡೆಡ್ ಬಟ್ಟೆಗಳನ್ನ ಸೇಲ್ ಅಂತ ಹಾಕಿದ್ದಾರೆ. ಎಲ್ಲ ಒಂದು 200 250ಗೆ ಒಳ್ಳೊಳ್ಳೆ ಬಟ್ಟೆಗಳಿದೆ. ಜೀನ್ಸ್ ಅಂತೂ ಕ್ವಾಲಿಟಿ ಅಂತೂ ಸೂಪರಾಗಿದೆ. ಎಲ್ಲ ಮಾಲ್ಗಳಲ್ಲಿ ಸಿಗೋವಂಥ ಮ್ಯಾಕ್ಸು ಮತ್ತು ಜುಡಿಯೋದಲ್ಲಿ ಸಿಗುತ್ತಲ್ಲ ಬಟ್ಟೆಗಳು, 999 600, ಆಮೇಲೆ 7099 799 ಆ ಥರ ಸಿಗೋವಂಥ ಬಟ್ಟೆಗಳು ಇಲ್ಲಿ ಸಿಗ್ತಾಯಿದೆ. ತುಂಬ ಚೆನ್ನಾಗಿತ್ತು. ನೋಡಿ, ಸಣ್ಣ ಸಣ್ಣ ಮಕ್ಕಳಿಗೆಲ್ಲ 150ಗೆಲ್ಲ ಇದೆ ಬಟ್ಟೆಗಳು. ಬಟ್ ಬ್ರ್ಯಾಂಡೆಡು ಇದೆ. ಕ್ಲಾತ್ ಅಂತೂ ಸೂಪರಾಗಿದೆ. ಹಂಗೇ ತೊಗೊಂಡು ಬರಬೇಕಾದ್ರೆ ಹಂಗೇನೆ ತೆಂಗಿನಕಾಯಿ ರೇಟು ನಮ್ಮ ಮನೆ ಕಡೆ ಎಲ್ಲ ಜಾಸ್ತಿ, 50-60 ರೂಪಾಯಿ ಆಗುತ್ತೆ ಒಂದು ತೆಂಗಿನಕಾಯಿ. 100 ರುಪೀಸ್ಗೆ 3 ಇಟ್ಟಿದ್ರು. ಸರಿ, ಅದನ್ನು ತೊಗೊಂಡು ಓಡೋಣ ಅಂತ ಹೇಳ್ಬಿಟ್ಟು ಬರ್ತಾಯಿದ್ವಿ. ಆಮೇಲೆ ಊರಿಂದ ಸ್ವಲ್ಪ ನಿಂಬೆಹಣ್ಣು ತೊಗೊಬಂದಿದ್ದೆ ಗಿಡದ್ದು. ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ತೊಗೊಂಡ್ರೆ ಮನೇಲಿ ಉಪ್ಪಿನಕಾಯಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಿಂಬೆಹಣ್ಣು ತೊಗೊಂಡೆ. ಅದು ಪರವಾಗಿಲ್ಲ, 1 ರೂಪಾಯಿ ಒಂದು ನಿಂಬೆಹಣ್ಣು. ಇಲ್ಲಿ ನಮ್ಮ ಮನೆ ಕಡೆ ಎಲ್ಲ 5 ರೂಪಾಯಿ 10 ರೂಪಾಯಿ ಒಂದೊಂದು ನಿಂಬೆಹಣ್ಣು ಹೇಳ್ತಾರೆ. 7 ರೂಪಾಯಿ 8 ರೂಪಾಯಿ. ನೋಡಿ, 1 ರೂಪಾಯಿ ಒಂದು ನಿಂಬೆಹಣ್ಣು, ಅದನ್ನು ತೊಗೊಂಡ್ವಿ. ಹಂಗೆ ನನ್ನ ಮಗಳಿಗೆ ಮಾರ್ಕೆಟ್ಗೆ ಹೋದ್ವಲ್ಲ, ಅಲ್ಲೇನೋ ಅವಳಿಗೆ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡು ಮಾಲ್ಗೆ ಹೋಗೋಣ ಅಂತ ಹೇಳಿದ್ಲು. ಅವರು ಇಲ್ಲಿ ಬೆಂಗಳೂರಿಗೆ ಬಂದಿದ್ದು ಹೊಸ್ತು. ಆ ಮಗನಿಗೂ ಮಾಲ್ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಮಾಲ್ ನೋಡೋಕ್ಕೆ ಅಂತ ಹೋಗಿದ್ವಿ. ಒಳಗಡೆ ಹೋಗ್ತಾಯಿದ್ದೀವಿ. ಚೆನ್ನಾಗಿದೆ. ಅಲ್ಲಿ ನಮ್ಮ ಮನೆಗೆ ನಿಯರೇ ಆಗುತ್ತೆ ಮಾಲು. ಅಲ್ಲಿಗೆ ಹೋಗಿದ್ವಿ. ಅವಳು ನನ್ನ ಫ್ರೆಂಡು ಮಗನ ಕರ್ಕೊಂಡು ಬಂದಿದ್ಲು. ಅವನು ಫಸ್ಟ್ ಟೈಮ್ ನೋಡ್ಬಿಟ್ಟು ಫುಲ್ಲು ಎಕ್ಸೈಟ್ಮೆಂಟು. ಎಲ್ಲ ಕಡೆ ಫುಲ್ಲುದು ಆ ಕಡೆ ಈ ಕಡೆ 1 ನಿಮಿಷ ನಿಂತ್ಕೊತಾನೆ ಇಲ್ಲ, ಓಡ್ತಾಯಿದ್ದಾನೆ ಅವನು. ಹಂಗೆ ಆಯಿತು. ವಿಡಿಯೋ ಎಲ್ಲ ಮಾಡಿಕೊಂಡು ನಾವು ಹೊರಗಡೆ ಬಂದು ಇದನ್ನು ಚಿರೋಟಿನೂ ಮತ್ತು ಜಾಮೂನ್ ಐಸ್ ಕ್ರೀಮ್ ತಿಂದ್ಕೊಂಡು ಬಂದ್ವಿ. ಮಾಲ್ ಒಳಗಡೆ ಏನೂ ತಿನ್ನಲಿಲ್ಲ, ಹೊರಗಡೆ ಅಲ್ಲೇ ನಿಯರಲ್ಲಿ ತಿನ್ಕೊಂಡು ಬಂದ್ವಿ. ಚೆನ್ನಾಗಿತ್ತು. ನೆನ್ನೆ ಡೇ ಅಂತೂ ಫುಲ್ಲು ಹ್ಯಾಪಿ ಫುಲ್ ಖುಷಿಯಾಗಿ ಚೆನ್ನಾಗಿ ಹೋಯ್ತು. ಇಷ್ಟ ಆಗಿತ್ತು ನಂದು ಇವತ್ತಿನ ಲಾಗು. ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ಗಳಿಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಹೀಗೆ ಕಂಟಿನ್ಯೂಸಿ ನೋಡ್ತಾಯಿರ್ರಿ. ನೋಡಿ, ಅವನು ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಅದು ಅವರು ಕಾರ್ದು ಟಿಕೆಟ್ ತೊಗೊಂಡಿದ್ರು. ಬಂದಿಲ್ಲ ಇನ್ನು. ಕಾರು ರೈಡಿಂಗ್ ಹೋಗೋಕ್ಕೆ ವೆಯ್ಟ್ ಮಾಡ್ತಿದ್ದಾನೆ. ಬಟ್ ಕಾರ್ ಇನ್ನೂ ಬಂದಿರಲಿಲ್ಲ. ಅದಕ್ಕೆ ನಿಂತ್ಕೊಂಡು ಎಷ್ಟೊತ್ತಿಗೆ ಬರುತ್ತೆ ಅಂತ ನೋಡ್ಕೊಂಡು ನಿಂತ್ಕೊಂಡಿದ್ದಾನೆ. ಫುಲ್ಲು ಕ್ರೌಡು. ನಿನ್ನೆ ಏನು ಆ ಮಕ್ಳಿಗೂ 150 ಆದರೂ ಅಷ್ಟೇನೆ, 200 ಆದರೂ ಅಷ್ಟೇನೆ ಪೇರೆಂಟ್ಸ್ಗಳು ಆಡ್ಸೋಕ್ಕೆ ರೆಡಿಯಾಗಿ ನಿಂತಿರ್ತಾರೆ. ಇಷ್ಟ ಆಗಿತ್ತು ನಾನು ಇವತ್ತಿನ ವೀಡಿಯೋ.